ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮಗೆ ಸುಭಾಷ್ಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಜವಾದ ಪ್ರಾರ್ಥನೆಯು ಹೃದಯವನ್ನು ಜೀವಂತವಾಗಿರಿಸುತ್ತದೆ. ಇಂದು ಅನೇಕ ಜನರಿಗೆ ಪ್ರಾರ್ಥನೆಯು ದೈನಂದಿನ ಗಂಭೀರ ಅಭ್ಯಾಸವಲ್ಲ. ಅವರು ಮುಖ್ಯವಾಗಿ ಏನಾದರೂ ಅಗತ್ಯವಿದ್ದಾಗ ಪ್ರಾರ್ಥಿಸುತ್ತಾರೆ ಮತ್ತು ಸಮಸ್ಯೆಗಳು, ಅನಾರೋಗ್ಯ, ಭಯ, ಪರೀಕ್ಷೆಗಳು, ಆರ್ಥಿಕ ತೊಂದರೆ ಅಥವಾ ತುರ್ತು ಪರಿಸ್ಥಿತಿಗಳ ಸಮಯದಲ್ಲಿ ಪ್ರಾರ್ಥಿಸುತ್ತಾರೆ. ಪರಿಸ್ಥಿತಿ ಸಾಮಾನ್ಯವಾದಾಗ ನಂತರ ಪ್ರಾರ್ಥನೆ ನಿಧಾನವಾಗಿ ಮಾಯವಾಗುತ್ತದೆ ಅಥವಾ ಅವರು ಪ್ರಾರ್ಥಿಸಿದರೂ ಆ ಗಂಭೀರತೆ ಇರುವುದಿಲ್ಲ. ಇಂದು ಅನೇಕ ವಿಶ್ವಾಸಿಗಳು ಪ್ರಾರ್ಥನೆಯನ್ನು ದೇವರೊಂದಿಗಿನ ಸಂಬಂಧವಾಗಿ ನೋಡದೆ ದೇವರಿಂದ ಸಹಾಯ ಪಡೆಯುವ ಒಂದು ಮಾರ್ಗವಾಗಿ ಮಾತ್ರ ನೋಡುತ್ತಾರೆ ಎಂದು ತೋರಿಸುತ್ತದೆ. ಆದರೆ ಬೈಬಲ್ ಪ್ರಾರ್ಥನೆಯು ಕೇವಲ ಬಿಕ್ಕಟ್ಟಿನ ಕ್ಷಣಗಳಿಗೆ ಮಾತ್ರ ಸೀಮಿತವಲ್ಲ, ಆದರೆ ಅದು ದೇವರೊಂದಿಗಿನ ದೈನಂದಿನ ಅನ್ಯೋನ್ಯತೆಯಾಗಿರುತ್ತದೆ ಎಂದು ಕಳಿಸುತ್ತದೆ. ತುರ್ತು ಸಂಭಾಷಣೆಗಳಿಂದ ಮಾತ್ರ ಆರೋಗ್ಯಕರ ಸಂಬಂಧ ಬೆಳೆಯಲು ಎಂದಿಗೂ ಸಾಧ್ಯವಿಲ್ಲ. ಅದೇ ರೀತಿ ನಿಯಮಿತ ಪ್ರಾರ್ಥನೆ ಇಲ್ಲದೆ ಆಧ್ಯಾತ್ಮಿಕ ಶಕ್ತಿ, ರಕ್ಷಣೆ, ಬುದ್ಧಿವಂತಿಕೆ ಮತ್ತು ದೇವರೊಂದಿಗಿನ ನಿಕಟತೆ ಬೆಳೆಯಲು ಸಾಧ್ಯವಿಲ್ಲ. ಅನೇಕ ವಿಶ್ವಾಸಿಗಳು ಇದ್ದಕ್ಕಿದ್ದಂತೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ನಿಧಾನವಾಗಿ ಅವರು ತಮ್ಮ ದಿನಚರಿ, ಹಣ, ಬುದ್ಧಿವಂತಿಕೆ, ಮನರಂಜನೆ ಅಥವಾ ಬಾಹ್ಯ ಯಶಸ್ಸಿನ ಮೇಲೆ ಹೆಚ್ಚು ಅವಲಂಬಿತರಾಗಿರಲು ಪ್ರಾರಂಭಿಸುತ್ತಾರೆ. ಹಾಗೆಯೇ ಅವರು ಪ್ರಾರ್ಥನೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಒಂದು ದಿನ ಪ್ರಾರ್ಥನೆ ತಪ್ಪಿಸಿಕೊಂಡಾಗ ನಂತರ ತಕ್ಷಣ ಯಾವುದೇ ಸಮಸ್ಯೆ ಬರುವುದಿಲ್ಲವಾದ್ದರಿಂದ ಹೃದಯವು ನಾನು ಪ್ರಾರ್ಥನೆ ಇಲ್ಲದೆ ನಿಭಾಯಿಸಬಲ್ಲೆ ಎಂದು ನಂಬಲು ಪ್ರಾರಂಭಿಸುತ್ತದೆ. ಆದರೆ ಆಧ್ಯಾತ್ಮಿಕ ದುರ್ಬಲಗೊಳ್ಳುವಿಕೆ ಸಾಮಾನ್ಯವಾಗಿ ಹಠಾತ್ತನೆ ಅಲ್ಲ, ಕ್ರಮೇಣವಾಗಿರುತ್ತದೆ. ಪ್ರಾರ್ಥನೆ ಇಲ್ಲದಿರುವುದು ನಿಧಾನವಾಗಿ ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ. ಶಾಂತಿ ದುರ್ಬಲವಾಗುತ್ತದೆ, ಪ್ರಲೋಭನೆ ಬಲಗೊಳ್ಳುತ್ತದೆ ಮತ್ತು ಸ್ವಯಂ ನಿಯಂತ್ರಣ ಕಷ್ಟಕರವಾಗುತ್ತದೆ. ನೀವು ಹಾಗೆಯೇ ಪ್ರಾರ್ಥನೆ ಬಿಟ್ಟಿದರೆ ಒಂದಿನ 2 ದಿನದಲ್ಲಿ ನಿಮಗೇನು ಅನಿಸೋದಿಲ್ಲ, ಆದರೆ ಆಮೇಲೆ ನಿಮಗೆ ಎಲ್ಲ ಅನಿಸೋದಕ್ಕೆ ಶುರುವಾಗುತ್ತದೆ. ಶಾಂತಿ ಸಿಗುವುದಿಲ್ಲ, ಭಯ ಹೆಚ್ಚಿಸುತ್ತದೆ, ಮತ್ತೆ ಸ್ವಯಂ ನಿಯಂತ್ರಣ ಸಿಗುವುದಿಲ್ಲ. ದೇವರೊಂದಿಗಿನ ಅನ್ಯೋನ್ಯತೆಯು ಬೆಳೆಸಲು ಪ್ರಾರ್ಥನೆಯು ಒಂದು ಪ್ರಮುಖ ಮಾರ್ಗವಾಗಿದೆ. ನಮ್ಮ ದೇಹವು ಜೀವಂತವಾಗಿರಲು ಪ್ರತಿದಿನ ಆಹಾರ, ನೀರು ಮತ್ತು ಉಸಿರು ಬೇಕು. ಅದೇ ರೀತಿ ನಮ್ಮ ಆತ್ಮವು ಬಲವಾಗಿರಲು ಪ್ರಾರ್ಥನೆ ಬೇಕು. ಪ್ರತಿದಿನ ನಾವು ಪ್ರಲೋಭನೆಗಳು, ಚಿಂತೆಗಳು, ನಿರ್ಧಾರಗಳು, ಒತ್ತಡಗಳು ಮತ್ತು ಆಧ್ಯಾತ್ಮಿಕ ದಾಳಿಗಳು ಎದುರಿಸುತ್ತೇವೆ. ಇದಕ್ಕೆಲ್ಲ ನಮಗೆ ಪ್ರಾರ್ಥನೆಯಿಂದ ಮಾತ್ರ ಶಕ್ತಿ ಸಿಗುತ್ತದೆ. ಪ್ರಾರ್ಥನೆ ಇಲ್ಲದೆ ನಿಧಾನವಾಗಿ ನಮ್ಮ ಹೃದಯವು ದುರ್ಬಲ, ಶುಷ್ಕ ಮತ್ತು ತೊಂದರೆಗೆ ಒಳಗಾಗುತ್ತದೆ. ಆದರೆ ನಾವು ಪ್ರತಿದಿನ ಹಲವು ಬಾರಿ ಪ್ರಾರ್ಥಿಸಿದಾಗ ದೇವರು ನಮಗೆ ಆ ದಿನಕ್ಕೆ ಶಕ್ತಿ, ಶಾಂತಿ, ಬುದ್ಧಿವಂತಿಕೆ ಮತ್ತು ನಿರ್ದೇಶನವನ್ನು ನೀಡುತ್ತಾರೆ. ಯಾವಾಗಲೂ ನಾವು ಪ್ರಾರ್ಥಿಸುವ ಆ ಸ್ಟೈಲಲ್ಲಿ ಇದ್ದರೆ ನಮಗೆ ಯಾವಾಗ ಶಕ್ತಿ ಬೇಕೋ ಆವಾಗ ಸಿಗುತ್ತದೆ, ಯಾವಾಗ ಏನೇನು ಬೇಕೋ ಆತ್ಮೀಕವಾಗಿ ನಮಗೆ ಸಿಗುತ್ತದೆ. ಆದರೆ ನೀವು ಒಂದು ದಿನ 1 ಬಾರಿ 2 ಬಾರಿ ಪ್ರಾರ್ಥಿಸುವವರಾದರೆ ಈ ಶಕ್ತಿ ನಿಮಗೆ ಸಿಗುವುದಿಲ್ಲ. ಯೋಹಾನ 15:4-5 ಯೇಸುದೇವರು ಹೇಳಿದರು, ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ದ್ರಾಕ್ಷಿಯ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಕ್ಕಷ್ಟೇ ತಾನೇ ಫಲ ಕೊಡಲಾರದೆಯೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರರಿ. ಅಂದರೆ ಸಾಕಷ್ಟು ಪ್ರಾರ್ಥನೆಗಳಿಲ್ಲದೆ ನಾವು ಬಳ್ಳಿ ಮತ್ತು ಕೊಂಬೆಗಳಂತೆ ಈ ಸಂಪರ್ಕವನ್ನು ಹೊಂದಲು ಸಾಧ್ಯವಲ್ಲ. ಆ ಸಂಪರ್ಕವಿಲ್ಲದೆ ನಮಗೆ ಯಾವುದೇ ಫಲ, ಅಂದರೆ ಏನು ಫಲ? ಆತ್ಮೀಯ ಫಲ. ಆ ಸಂಪರ್ಕವಿಲ್ಲದೆ ಆತ್ಮೀಯ ಫಲ ನಮಗೆ ಯಾವುದು ಸಿಗುವುದಿಲ್ಲ. ಏನು ಆತ್ಮೀಯ ಫಲಗಳು? ಸಂತೋಷ, ಸಮಾಧಾನ, ಪ್ರೀತಿ, ಸೌಮ್ಯತೆ, ಸ್ವಯಂ ನಿಯಂತ್ರಣ, ಇದೆಲ್ಲ ನಮಗೆ ಬೇಕಂದರೆ ಮತ್ತು ದೇವರ ಸೇವೆ, ಈ ಸಂಬಂಧವಿಲ್ಲದಿದ್ದರೆ ನಮಗೆ ಯಾವ ಫಲನೂ ಸಿಗುವುದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದರೆ ಈ ಸಂಪರ್ಕವಿದ್ದರೆ ನಮಗೆ ಸೆಲ್ಫ್ ಕಂಟ್ರೋಲ್ ಸಿಗುತ್ತದೆ, ಇನ್ನೊಬ್ಬರನ್ನು ಸಹಿಸಕ್ಕಾಗುತ್ತದೆ, ಕ್ಷಮಿಸುವುದಕ್ಕಾಗುತ್ತದೆ, ತಾಳ್ಮೆ ನಮ್ಮಲ್ಲಿ ಬರುತ್ತದೆ, ವಿನಮ್ರತೆ ನಮ್ಮಲ್ಲಿ ಬೆಳೆಯುತ್ತದೆ. ಈ ಸಂಪರ್ಕ ಅಷ್ಟು ಗಟ್ಟಿಯಾಗಿ ಇದ್ದರೆ. ಯಾಕೆ ಗಟ್ಟಿಯಾಗಿ ಇರುವುದಿಲ್ಲ? ಪ್ರಾರ್ಥನೆಯ ಕೊರತೆ. ಅನೇಕ ಜನರು ಕೇಳುತ್ತಾರೆ, ನನಗೆ ಪ್ರತಿದಿನ ದೇವರೊಂದಿಗೆ ಫೆಲೋಶಿಪ್ ಏಕೆ ಬೇಕು? ದೇವರಲ್ಲಿ ನಂಬಿಕೆ ಇರುವುದು ಸಾಕಾಗುವುದಿಲ್ಲವೇ? ಆದರೆ ನಿಧಾನವಾಗಿ ದೇವರೊಂದಿಗೆ ಅನ್ಯೋನ್ಯತೆ ಇಲ್ಲದೆ ಹೃದಯವು ಒಣಗುತ್ತದೆ, ದುರ್ಬಲಗೊಳ್ಳುತ್ತದೆ, ಗೊಂದಲಕ್ಕೊಳಗಾಗುತ್ತದೆ ಮತ್ತು ಭಾರವಾಗಿರುತ್ತದೆ. ನಮಗೆ ಬೇಕಾದ ಅತ್ಯಂತ ಮುಖ್ಯವಾದ ವಿಷಯ ದೇವರೊಂದಿಗಿನ ಅನ್ಯೋನ್ಯತೆ, ಇದೇ ಫೆಲೋಶಿಪ್.
ದೇವರೊಂದಿಗಿನ ಅನ್ಯೋನ್ಯತೆ ಅಂದರೆ ನಾವು ಹಿಂಗೇ ಇರಬೇಕು, ಕೊಂಬಗಳು ಮತ್ತು ಬಳ್ಳಿಯ ಥರ. ಅದೇ ಫೆಲೋಶಿಪ್. ದೇವರೊಂದಿಗಿನ ಅನ್ಯೋನ್ಯತೆಯು ನಮಗೆ ತುಂಬ ಅಮೂಲ್ಯವಾಗಿದೆ. ಮರದಿಂದ ಸಂಪರ್ಕ ಕಡಿದುಕೊಂಡ ಕೊಂಬೆ ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ದೇವರೊಂದಿಗಿನ ಅನ್ಯೋನ್ಯತೆ ಇಲ್ಲದೆ ನಮ್ಮ ಆತ್ಮವು ಆತ್ಮೀಯವಾಗಿ ಆರೋಗ್ಯವಾಗಿರಲು ಸಾಧ್ಯವಿಲ್ಲ. ನಮಗೆ ಯಾವಾಗಲೂ ಶಕ್ತಿ ಬೇಕು, ಸಂತೋಷ ಬೇಕು, ಧೈರ್ಯ ಬೇಕು, ಇದೆಲ್ಲ ಬೇಕು ಅಲ್ಲವೇ? ಹಂಗೆ ಕಳೆದು ಹೋಗ್ತಾ ಇರ್ತದೆ. ನಾವು ಒಂದೊಂದು ಪರೀಕ್ಷೆಗಳು, ಒಂದೊಂದು ಟೆಸ್ಟ್ಗಳು, ಒಂದೊಂದು ಪ್ರಾಬ್ಲಮ್ಸ್ ನಮಗೆ ಬಂದಾಗ ನಮ್ಮ ಶಕ್ತಿ ಎಲ್ಲ ಹಾಗೇ ಹೋಗ್ತಾ ಇರ್ತದೆ. ಮತ್ತೆ ಹಂಗೆ ನಿಂತ್ಕೋಬೇಕು. ಪ್ರಾರ್ಥನೆಯಿಂದ ಮಾತ್ರ ನಮಗೆ ಹಂಗೆ ನಿಲ್ಲಕ್ಕಾಗತ್ತೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಯೋಹಾನ 15:5 ಯೇಸುದೇವರು ಹೇಳಿದರು, ನಾನಿಲ್ಲದೆ ನೀವು ಏನು ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಯೇಸು ನಾನಿಲ್ಲದೆ ನೀವು ಕೆಲವು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಮಾಡಲು ಸಾಧ್ಯ ಎಂದು ಎಂದಿಗೂ ಹೇಳಲಿಲ್ಲ. ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅಂದರೆ ನಿಮಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಅಲ್ಲಾಂದರೆ ಎಜುಕೇಷನ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ ದೇವರು ಹೇಳಿರುವುದು. ಅವರಿಲ್ಲದೆ ಆತ್ಮೀಯ ಫಲಗಳು, ಆತ್ಮೀಯ ಕೆಲಸಗಳು ಅಂದರೆ ಒಬ್ಬರನ್ನು ಪ್ರೀತಿಸುವುದು, ಸಹಿಸುವುದು, ಕೆಟ್ಟದಾಗಿದಾಗ ನಮಗೆ ಸಂತೋಷವಾಗಿ ಇರುವುದಕ್ಕೂ ಮತ್ತು ದೇವರಲ್ಲಿ ಭರವಸೆ ಇಟ್ಟು ಜೀವನ ಮಾಡೋಕ್ಕೂ ನಮಗೆ ಸಾಧ್ಯವಾಗುವುದಿಲ್ಲ ಅವನಿಲ್ಲದೆ. ಅದೇ ಯೇಸುದೇವರು ಹೇಳಿದರು. ಅನೇಕ ಜನರು ತಮ್ಮ ಸ್ವಂತ ಬುದ್ಧಿವಂತಿಕೆ, ಶಕ್ತಿ, ಹಣ ಅಥವಾ ಪ್ರತಿಭೆಯಿಂದ ಜೀವನವನ್ನು ನಿರ್ವಹಿಸಬಹುದು ಎಂದು ಭಾವಿಸುತ್ತಾರೆ. ಆದರೆ ನಿಧಾನವಾಗಿ ದೇವರೊಂದಿಗಿನ ಅನ್ಯೋನ್ಯತೆ ಇಲ್ಲದೆ ಹೃದಯವು ಒಣಗುತ್ತದೆ, ದುರ್ಬಲಗೊಳ್ಳುತ್ತದೆ, ಗೊಂದಲಕ್ಕೊಳಗಾಗುತ್ತದೆ ಮತ್ತು ಜೀವನ ಹೊರೆಯಾಗುತ್ತದೆ. ಆದರೆ ಜೀವನ ಎಷ್ಟು ಕಷ್ಟವಾಗಿದ್ರೂ ನಾವು ಹೀಗೆ ಆ ಅನ್ಯೋನ್ಯತೆ ನಮಗಿದ್ದರೆ ಆ ಹೊರೆ ನಮಗೆ ಅಷ್ಟು ಅನುಭವಿಸುವುದಿಲ್ಲ. ವಿಮೋಚನ ಕಾಂಡ 33:15 ಮೋಸೆಯು, ನಿನ್ನ ಸಾನ್ನಿಧ್ಯವು ನನ್ನೊಂದಿಗೆ ಬರದಿದ್ದರೆ ನನ್ನನ್ನು ಇಲ್ಲಿಂದ ಕಳುಹಿಸಬೇಡ ಎಂದು ಹೇಳಿದನು. ಮೋಸೆ ಹೀಗೆ ಏಕೆ ಹೇಳಿದನು? ನಿನ್ನ ಸಾನ್ನಿಧ್ಯ ನನ್ನ ಜೊತೆ ಯಾವಾಗಲೂ ಇರಬೇಕು, ಇಲ್ಲದಿದ್ದರೆ ಇಲ್ಲಿಂದ ಕಳುಹಿಸಬೇಡ ಎಂದು ದೇವರ ಹತ್ರ ಹೇಳ್ತಾ ಇದ್ದಾರೆ. ಏಕೆಂದರೆ ದೇವರ ಸಾನ್ನಿಧ್ಯವಿಲ್ಲದೆ ಯಶಸ್ಸು ಅಪಾಯಕಾರಿ ಎಂದು ಅವನು ಅರ್ಥ ಮಾಡಿಕೊಂಡನು. ದೇವರ ಸಾನ್ನಿಧ್ಯವಿಲ್ಲದೆ ನಾವೇನೇ ಮಾಡಿದರೂ ಅದು ಸಂತೋಷಪರವಾಗಿ ಕೊನೆಗೊಳ್ಳುವುದಿಲ್ಲ. ನಮಗೆಲ್ಲ ಮಾಡಬಹುದು, ಆದರೆ ಅದರಿಂದ ಸಂತೋಷ ಸಮಾಧಾನ ಎಲ್ಲ ನಮಗೆ ಸಿಗುವುದಿಲ್ಲ. ಅದು ಮೋಸೆಗೆ ಅರ್ಥವಾಯಿತು. ಅದಕ್ಕೆ ಮೋಸೆ ಹೇಳಿರುವುದು, ನಿನ್ನ ಸಾನ್ನಿಧ್ಯ ನನ್ನ ಜೊತೆ ಯಾವಾಗಲೂ ಇರಬೇಕು, ನಿನ್ನ ಸಾನ್ನಿಧ್ಯ ನನ್ನಿಂದ ಎಂದಿಗೂ ಹೋಗಬಾರದು. ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಕಳೆದುಕೊಳ್ಳುವ ವಿಶ್ವಾಸಿಯು ಹೊರನೋಟಕ್ಕೆ ಇನ್ನೂ ಸಕ್ರಿಯನಾಗಿ ಕಾಣಿಸಬಹುದು, ಆದರೆ ಆಂತರಿಕವಾಗಿ ಅವನು ನಿಧಾನವಾಗಿ ಶಕ್ತಿಹೀನರಾಗುತ್ತಾರೆ. ನಿಮಗೆ ಈಗ ಗೊತ್ತು ಎಷ್ಟೊಂದು ಶಕ್ತಿ ಇದೆ ಅಂತ. ನಿಮಗೆ ಶಕ್ತಿ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಬೇಕು, ನೀವು ದೇವರಿಂದ ಹಂಗೆ ದೂರ ಹೋಗ್ತಾ ಇರ್ತೀರಿ. ನೀವೆಷ್ಟು ದೇವರ ಹತ್ರ ಬರ್ತಿರೋ ಅಷ್ಟೊಂದು ನಿಮಗೆ ಶಕ್ತಿ ಇದೆ, ಭರವಸೆ ಇರ್ತದೆ, ಎಲ್ಲ ಇರ್ತದೆ, ಸಂತೋಷ ಸಮಾಧಾನ ಎಲ್ಲ ಇರ್ತದೆ. ನೀವೆಷ್ಟು ದೇವರಿಂದ ಹೋಗ್ತೀರೋ ಇದೆಲ್ಲ ಕಳೆದು ಹೋಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಲು ಪ್ರಾರ್ಥನೆ ಕೇಂದ್ರವಾಗಿದ್ದರೆ ನಮ್ಮ ಪ್ರಾರ್ಥನೆಯ ಜೀವನ ಹೇಗಿರಬೇಕು ಮತ್ತು ನಾವು ಎಷ್ಟು ಬಾರಿ ಪ್ರಾರ್ಥಿಸಬೇಕು? ಪ್ರಾರ್ಥನೆ ಎಂದರೆ ಕೇವಲ ದೀರ್ಘಕಾಲ ಮಾತುಗಳು, ಕೂಗಾಟ ಅಥವಾ ಆತ್ಮೀಯ ದಿನಚರಿಯಲ್ಲ. ನಿಜವಾದ ಪ್ರಾರ್ಥನೆ ಎಂದರೆ ದೇವರೊಂದಿಗೆ ನಂಬಿಕೆ, ನಮ್ರತೆ, ಪ್ರಾಮಾಣಿಕತೆ, ಕೃತಜ್ಞತೆ, ಅವಲಂಬನೆ ಮತ್ತು ಶರಣಾಗತಿಯಿಂದ ಮಾತನಾಡುವುದು. ನಾವು ದೇವರ ಹತ್ರ ಯಾವಾಗಲೂ ಮಾತನಾಡಬೇಕು. ಅದು ಮಾತನಾಡೋಕ್ಕಾಗತ್ತೆ, ಆದರೆ 24 hours ನಾವು ಮಾತನಾಡುವುದು ಒಂದಲ್ಲ. ನಮಗೇನೇ ಬಂದರೂ ನಾವು ಇಮ್ಮಿಡಿಯೇಟ್ಲಿ ದೇವರ ಹತ್ರ ಕನೆಕ್ಟೆಡ್ ಆಗಿ ಆ ಶಕ್ತಿ ನಾವು ಸಂಪರಿಸಬೇಕು. ವಿಶ್ವಾಸವಿದ್ದರೆ ಮಾತ್ರ ಆ ಪ್ರಾರ್ಥನೆ ಬರುವುದು. ವಿಶ್ವಾಸವಿಲ್ಲದಿದ್ದರೆ ಏನು ಬರ್ತದೆ? ಏನಾದರೂ ಆಗಿದ್ರೆ ನಮಗೆ ತಕ್ಷಣ ಭಯ ಬರ್ತದೆ. ವಿಶ್ವಾಸವಿದ್ದರೆ ಪ್ರಾರ್ಥನೆ ಬರ್ತದೆ. ಇದೇ ಡಿಫ್ರೆನ್ಸ್. ಹಲ್ಲೆಲೂಯಾ. ಮತ್ತಾಯ 6:7 ಯೇಸುದೇವರು ಎಚ್ಚರಿಸಿದನು, ಹೃದಯದ ಸಂಪರ್ಕವಿಲ್ಲದೆ ಪ್ರಾರ್ಥನೆಯು ಖಾಲಿ ಪುನರಾವರ್ತನೆಯಾಗಬಾರದು. ಅವರು ಹೀಗೆ ಹೇಳಿದರು, ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಅನ್ಯರು ಮಾಡುವುದಂತೆ ವ್ಯರ್ಥವಾದದನ್ನು ಪದೇ ಪದೇ ಹೇಳಬೇಡ್ರಿ, ಏಕೆಂದರೆ ತಾವು ಬಹಳವಾಗಿ ಮಾತನಾಡುವುದರಿಂದ ತಮ್ಮ ಪ್ರಾರ್ಥನೆಗಳು ಕೇಳಲ್ಪಡುವುದೆಂದು ಅವರು ಯೋಚಿಸುತ್ತಾರೆ. ವಿಶ್ವಾಸಿಗಳು ಹಾಗೆ ಅಲ್ಲವೇ? ಅವರು ತುಂಬ ಪ್ರಾರ್ಥನೆ ಮಾಡಿದರೆ
ಅವರು ತಿಳ್ಕೊಳ್ಳುತ್ತಾರೆ, ದೇವರು ಕೇಳಿಸ್ಕೊಳ್ಳುತ್ತಾರೆ, ನಮಗೆ ಉತ್ತರ ಸಿಗುತ್ತದೆ. ಆದರೆ ಯೇಸುದೇವರು ಏನು ಹೇಳಿದರು, ನೀವು ಅರ್ಥ ಮಾಡಿಕೊಳ್ಳಬೇಕು. ಅನ್ಯರು ಮಾಡುವಂತೆ ವ್ಯರ್ಥವಾದದನ್ನು ಪದೇ ಪದೇ ಹೇಳಬೇಡ್ರಿ. ಏನು ಅನ್ಯರು ವ್ಯರ್ಥವಾಗಿ ಮಾತನಾಡುವುದು? ನಾವು ಹೇಗೆ ವ್ಯರ್ಥವಾಗಿ ಮಾತನಾಡಬಾರದು ಎಂದು ನಿಮಗೆ ಗೊತ್ತಾ? ಪ್ರಾರ್ಥನೆಯು ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಅಥವಾ ಆತನ ಸಾನ್ನಿಧ್ಯವನ್ನು, ಅಂದರೆ ನಮ್ಮ ಜೀವನದಲ್ಲಿ ಆತನನ್ನು ಹೆಚ್ಚಾಗಿ ಬಯಸದೆ ಆಶೀರ್ವಾದಗಳನ್ನು ಮಾತ್ರ ಬಯಸುವಾಗ ಅದು ವ್ಯರ್ಥ ಪ್ರಾರ್ಥನೆಯಾಗಬಹುದು. ಬರೀ ದೇವರೇ ನನಗೆ ಅದು ಕೊಡು ಇದು ಕೊಡು ಮಾತ್ರ ನಾವು ಪ್ರಾರ್ಥಿಸಿದರೆ ಅದು ವ್ಯರ್ಥ ಪ್ರಾರ್ಥನೆ. ಎಲ್ಲರೂ ಹಾಗೆಯೇ ಪ್ರಾರ್ಥಿಸುವುದು ಅಲ್ಲವೇ? ಹಾಗೆಯೇ ಪ್ರಾರ್ಥಿಸಬಾರದು ಎಂದು ದೇವರು ಹೇಳುತ್ತಾ ಇದ್ದಾರೆ. ಆದರೂ ವಿಶ್ವಾಸಿಗಳು ಹಾಗೆಯೇ ಪ್ರಾರ್ಥಿಸುವುದು. ಅದೇ ಸಮಯದಲ್ಲಿ ಯೇಸು ನಮಗೆ ನಿರಂತರವಾಗಿ ಪ್ರಾರ್ಥಿಸಲು ಕಲಿಸಿದರು. ಲೂಕ 11:1. ನಿರಂತರವಾಗಿ ವ್ಯರ್ಥವಾಗಿ ಪ್ರಾರ್ಥಿಸಬಾರದು ಎಂದು ದೇವರು ಹೇಳಿದರು. ಆದರೆ ನಿರಂತರವಾಗಿ ನಾವು ಪ್ರಾರ್ಥಿಸಬೇಕು. ಅದರ ಅರ್ಥ ಏನು? ಆದ್ದರಿಂದ ಪ್ರಾರ್ಥನೆಯು ಯಾಂತ್ರಿಕವಾಗಿ ಪದಗಳನ್ನು ಪುನರಾವರ್ತಿಸುವುದರ ಬಗ್ಗೆ ಅಲ್ಲ, ಆದರೆ ನಿರಂತರವಾಗಿ ದೇವರೊಂದಿಗೆ ಸಂಪರ್ಕದಲ್ಲಿ ಇರುವುದರ ಬಗ್ಗೆ. ಎಂದರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಯೆಶಾಯ 29:13 ಬರೆದಿದೆ, ಮತ್ತು ಯೆಹೋವನು, ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಡಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕುಳಿತಿರುವ ಮನುಷ್ಯರ ಆಜ್ಞಕ್ಕೆ ಸರಿಯಾದ ಭಯಭಕ್ತಿಯನ್ನು ಮಾತ್ರವನ್ನು ನನ್ನಲ್ಲಿ ಇಟ್ಟಿದ್ದಾರೆ. ವಿಶ್ವಾಸಗಳು ಹಿಂಗೆ ಇಡಬಾರದು. ಮನುಷ್ಯರ ಭಯಭಕ್ತಿಯನ್ನು ಮಾತ್ರವನ್ನು ನನ್ನಲ್ಲಿ ಇಟ್ಟಿದ್ದಾರೆ. ಮನುಷ್ಯರು ಹೇಗೆ ಭಯಭಕ್ತಿಯನ್ನು ತೋರಿಸುವುದು? ದೇವರನ್ನು ನೋಡಿದರೆ, ದೇವರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ, ತುಂಬ ನಮಸ್ಕಾರ ಮಾಡುವುದು. ಮತ್ತೆ ನನ್ನನ್ನು ಆಶೀರ್ವದಿಸು ದೇವರೇ, ನನ್ನ ಹೆಂಡತಿಯನ್ನು, ಗಂಡನನ್ನು, ನನ್ನ ಮಕ್ಕಳನ್ನು, ನನ್ನ ಮನೆಯವರನ್ನು ಮಾತ್ರ ಆಶೀರ್ವದಿಸು ದೇವರೇ. ಪಕ್ಕದ ಮನೆಯವರಿಗೆಲ್ಲ ಒಳ್ಳೇದಾಗ್ತಾ ಇದೆ, ಹೊಟ್ಟೆ ಕಿಚ್ಚು, ಅದು ಒಳಗಡೆ ಇದೆ. ಅದೇ ಪ್ರಾರ್ಥನೆ ಜಾಸ್ತಿ ಆಗುವುದು. ಅವರಿಗೆ ಇಂದೆಲ್ಲ ನನಗೆ ಏಳಿಗೆ ಆಗಬೇಕು ದೇವರೇ. ಹಂಗೆ ಎಲ್ಲ ಎಲ್ಲರೂ ಪ್ರಾರ್ಥಿಸುವುದು. ವಿಶ್ವಾಸಿಗಳು ಹಾಗೆಯೇ ಪ್ರಾರ್ಥಿಸಬಾರದು. ಈಗಲೂ ನೋಡಿ, ತುಂಬ ವಿಶ್ವಾಸಿಗಳು ನಾನೇ 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 ನನ್ನ ಮನೆಯವರೇ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಏನು ದೇವರು ಹೇಳುತ್ತಾ ಇದ್ದಾರೆ? ನನ್ನ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಡಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ಅವರ ಮನಸ್ಸು ದೂರ ಮಾಡಿಕೊಂಡು ಬಾಯಪಾಠವಾಗಿ ಕುಳಿತಿರುವ ಮನುಷ್ಯರ ಆಜ್ಞಕ್ಕೆ ಸರಿಯಾದ ಭಯಭಕ್ತಿಯನ್ನು ಮಾತ್ರವನ್ನು ನನ್ನಲ್ಲಿ ಇಟ್ಟಿದ್ದಾರೆ ಅಂತ ದೇವರು ಹೇಳ್ತಾರೆ. ಜನರು ದೇವರ ಬಗ್ಗೆ ಮಾತನಾಡಬಹುದು, ಪ್ರಾರ್ಥಿಸಬಹುದು, ಆರಾಧಿಸಬಹುದು, ತುಂಬ ಚೆನ್ನಾಗಿ ಹೇಳ್ತಾ ಇರಬಹುದು, ಅಥವಾ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಬಹುದು. ಆದರೆ ಆಂತರಿಕವಾಗಿ ಅವರ ಹೃದಯ ದೂರವಾಗಿದೆ ಎಂದು ದೇವರು ಹೇಳಿದರು. ಯಾಕೆ? ನೀವಿದ ಅರ್ಥ ಮಾಡಿಕೊಳ್ಳಬೇಕು. ಅವರು ದೇವರನ್ನು ಹುಡುಕುತ್ತಾ ಇಲ್ಲ. ಎಂದರೆ ನಮ್ಮ ಮಾತುಗಳಲ್ಲಿ ಪ್ರೀತಿ ಇಲ್ಲ, ನಾವು ಅವನನ್ನು ಪಾಲಿಸಲು ಮತ್ತು ಬದುಕಲು ಬಯಸುವುದಿಲ್ಲ, ಶರಣಾಗತಿ ಮತ್ತು ಸಂಪರ್ಕ ಇಲ್ಲ. ದೇವರು ನಮ್ಮ ಮಾತುಗಳನ್ನು ಕೇಳುವುದಷ್ಟೇ ಅಲ್ಲ, ನಾವೇನು ಪ್ರಾರ್ಥಿಸುತ್ತೀವೋ ದೇವರು ಕೇಳಿಸಿಕೊಳ್ಳುತ್ತಾರೆ. ಹಿ ಕ್ಯಾನ್ ಹಿಯರ್, ಹಿ ಈಸ್ ನಾಟ್ ಡಫ್, ಹಿ ಕ್ಯಾನ್ ಹಿಯರ್. ಅಟ್ ದ ಸೇಮ್ ಟೈಮ್ ನಮ್ಮ ಹೃದಯದಲ್ಲೂ ಅವನನ್ನು ನೋಡುತ್ತಾರೆ. ಮರಿಬಾರದು ವಿಶ್ವಾಸಿಗಳು. ದೇವರು ನಮ್ಮ ಹೃದಯ ನೋಡುವವರು, ತುಂಬ ಪ್ರಾರ್ಥನೆಗಳಲ್ಲ. ಯೆರೆಮೀಯ 17:10. ದೇವರು ನಮ್ಮ ಮಾತುಗಳನ್ನು ಕೇಳುವುದಷ್ಟೇ ಅಲ್ಲ, ಅವರು ನಮ್ಮ ಹೃದಯಗಳನ್ನು ನೋಡುತ್ತಾರೆ. ತುಡಿಗಳು ಆತನನ್ನು ಸ್ತುತಿಸಬಹುದು, ಆದರೆ ಹೃದಯವು ಆತನಿಂದ ದೂರ ಹೋಗಬಹುದು. ಹೇಗೆ ಅದು? ನಮ್ಮ ಹೃದಯದಲ್ಲಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಹೃದಯದಲ್ಲಿ ವಿಶ್ವಾಸ ಬೇಕು, ನಂಬಿಕೆ ಬೇಕು, ಪಾಲಿಸುವ ಹೃದಯ ಬೇಕು, ರಿಪೆಂಟೆನ್ಸ್ ಬೇಕು, ದೇವರನ್ನು ಜಾಸ್ತಿ ಹುಡುಕುವ ಹೃದಯ ಇರಬೇಕು, ನೀತಿಯನ್ನು ಜಾಸ್ತಿ ಹುಡುಕುವ ಹೃದಯ ಇರಬೇಕು. ಇದೆಲ್ಲ ದೇವರು ನೋಡುತ್ತಾರೆ. ನಾವೇನು ಹುಡುಕ್ತೇವೆ? ಮತ್ತು ದೇವರ ಸೇವೆಯನ್ನು ಮಾಡುವುದಕ್ಕೆ ಹೃದಯದಲ್ಲಿ ಇಂಟ್ರೆಸ್ಟ್ ಇರಬೇಕು. ಇದೆಲ್ಲ ದೇವರು ನೋಡುತ್ತಾರೆ. ತುಡಿಯಿಂದ ನಾವು ಪ್ರಾರ್ಥಿಸುತ್ತೇವೆ, ದೇವರು ಅದೆಲ್ಲ ಕೇಳಿಸಿಕೊಳ್ಳುತ್ತಾರೆ. ಆದರೆ ದೇವರು ಒಳಗೆ ನೋಡಿಬಿಟ್ಟೆ ಅದಕ್ಕೆಲ್ಲ ಆಶೀರ್ವಾದ ಕೊಡುವುದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು.
ದೇವರ ಸೇವೆ ಯಾರಿಗೂ ಮಾಡುವುದೇ ಬೇಡ, ದೇವರ ವಚನ ಪ್ರಕಾರ ನಡೆಯುವುದೇ ಬೇಡ, ಸ್ವಲ್ಪನೂ ಸೆಲ್ಫ್ ಕಂಟ್ರೋಲ್ ಬೇಕು ಅಂದಿಲ್ಲ. ಹೃದಯದ ಬಯಕೆ ನಮಗೆ ಜನರಿಂದ ಮುಚ್ಚಿಡಬಹುದು, ಆದರೆ ದೇವರಿಂದ ಮುಚ್ಚಡಕ್ಕಾಗಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವೆಷ್ಟು ಆಧ್ಯಾತ್ಮಿಕ ಚಟುವಟಿಕೆಗಳು ನೀವು ಮಾಡಿದರೂ ನಿಮ್ಮ ಹೃದಯದಲ್ಲಿ ಏನಿದೆ, ಎದಕ್ಕೆ ನೀವು ಮಾಡುತ್ತಾ ಇದ್ದೀರಿ, ದೇವರಿಗೆ ಗೊತ್ತಾಗುತ್ತದೆ. ದೇವರು ಹೃದಯ ನೋಡುವವರು. ನಮಗಿದೆಲ್ಲ ಇರಬೇಕು ಮತ್ತು ನಾವು ಪ್ರಾರ್ಥಿಸಿದರೆ ದೇವರು ಉತ್ತರ ಕೊಡ್ತಾರೆ. ಅದಕ್ಕೆ ದೇವರು ಹೇಳಿದರು, ಈ ಲೋಕ ಜನರು ಪ್ರಾರ್ಥಿಸುವ ಪ್ರಕಾರ ನೀವು ವ್ಯರ್ಥವಾಗಿ ಪ್ರಾರ್ಥಿಸಬಾರದು. ಪದೇ ಪದೇ ನೀವು ವ್ಯರ್ಥವಾಗಿ ಪ್ರಾರ್ಥಿಸಬಹುದು. ಈಗ ನೀವು ಗಮನಿಸಬೇಕು, ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗಿದೆಯಾ? ಹೃದಯದಲ್ಲಿ ಇದೆಯಾ, ದೇವರೇ ನಾನು ಚೇಂಜ್ ಆಗಬೇಕು, ನನ್ನನ್ನು ಉಪಯೋಗಿಸು. ಯಾವಾಗಲೂ ನೀವು ಪ್ರಾರ್ಥಿಸಬೇಕು. ಪಾಸ್ಟರ್ ಇದೇ ನಿಮಗೆ ಹೇಳಿಕೊಡುವುದು, ದೇವರು ಕೇಳಿಸ್ಕೊಳ್ಳುತ್ತಾರೆ. ಆದರೆ ನೀವೊಂದು ಕಿವಿಯಿಂದ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಬಿಟ್ಟು ನೀವು ಮನೆ ಹೋಗಿ ದೇವರೇ ನನಗದು ಕೊಡು ಇದು ಕೊಡು ಎಂದು ಪ್ರಾರ್ಥಿಸಿ 4 ದಿನ ಆದ್ಮೇಲೆ ನಿಮಗೇನು ಶಕ್ತಿಯೂ ಇಲ್ಲ, ದೇವರಿಂದ ದೂರ ಹೋಗುವುದು. ಇದೇ ಕಾರಣ ಅಂತ ನೀವು ಅರ್ಥ ಮಾಡಿಕೊಂಡಿದ್ದೇವರ ಮಕ್ಕಳೇ. ಕೊಂಬೆ ಮತ್ತು ಬಳ್ಳಿಗಳು ನಾವು ಹಿಂಗೆ ಸಂಪರ್ಕ ಇದ್ದರೆ ಫಲ ಕಾಯಿಸೋದಿಲ್ವಾ? ಹೇಳಿದ್ದೇವರ ಮಕ್ಕಳೇ, ಸಂಪರ್ಕ ಎಷ್ಟು ಗಟ್ಟಿಯಾಗಿದೆಯೋ ಅದನ್ ಪ್ರಕಾರ ನಮಗೆ ಫಲ ಸಿಗುತ್ತದೆ. ತಾಜಾತನ. ನೀವು ದೂರ ಹೋಗ್ತಾ ಇದ್ದರೆ, ದೇವರಿಂದ ದೂರ ಹೋಗ್ತಾ ಇದ್ದರೆ ನಿಮಗೆಲ್ಲ ಹೋಗ್ತದೆ. ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಪ್ರಾರ್ಥನೆ ಎಂದರೆ ನಮಗೆ ಉಸಿರಾಟದಂತಿದೆ. ಅಷ್ಟೊಂದು ಪ್ರಾರ್ಥಿಸಬೇಕು ನಾವು. ಎದಕ್ಕೆ? ದೇವರಿಂದ ಯಾವಾಗ ನಾವು ದೂರ ಹೋಗ್ತೀವೋ ಅವಾಗ ಎಲ್ಲ ದೇವರೇ ನನಗೆ ಶಕ್ತಿ ಕೊಡು, ನಾನು ತುಂಬಾ ದುಃಖದಲ್ಲಿ ಇದ್ದೀನಿ, ನಾನು ಹಂಗೆ ದುಃಖದಲ್ಲಿ ಇರಬಾರದು. ನಾವು ಪ್ರಾರ್ಥಿಸಿದರೆ ಇಮ್ಮಿಡಿಯೇಟ್ಲಿ ದೇವರ ಶಕ್ತಿ ಕೊಡ್ತಾರೆ. ಆದರೆ ನಾವು ಇದಕ್ಕೆಲ್ಲ ನಾವು ಪ್ರಾರ್ಥಿಸುವುದಿಲ್ಲ. ಹಾಗಾದರೆ ನಾವು ಹೇಗೆ ಪ್ರಾರ್ಥಿಸಬೇಕು? ನಾವು ಭಯಭಕ್ತಿಯಿಂದ ಪ್ರಾರ್ಥಿಸಬೇಕು. ದೇವರು ಯಾರೆಂದು ಗುರುತಿಸಬೇಕು. ಕರ್ತನೇ, ನೀನು ಪವಿತ್ರ, ನನಗೆ ನೀನು ಬೇಕು. ನೀವು ಒಂದಿನ ಆದರೂ ನೀವು ಹೇಳ್ತೀರಾ, ದೇವರೇ ನನಗೆ ನಿನ್ನನ್ನು ಬೇಕು, ನೀನು ಬೇಕು ನನಗೆ. ದೇವರೇ ನನಗೆ ಬೇಕು, ನೀನು ಸಾಕು, ನೀನು ಸಾಕು, ನೀನು ಮಾತ್ರ ಸಾಕು. ಎಷ್ಟೊಂದು ಹಾಡುಗಳು ನಾವು ಹಾಡಿದ್ದೇವೆ. ಐ ನೀಡ್ ಯು ಮೋರ್ ಲಾರ್ಡ್, ವಿತೌಟ್ ಯು ನಾಟ್ ಇವನ್ ಎ ಮೊಮೆಂಟ್ ಐ ಕ್ಯಾನ್ ಲೀವ್ ಲಾರ್ಡ್. ದಟ್ ಹೃದಯ ದೇವರು ನೋಡ್ತಾರೆ. ಸುಮ್ಮನೆ ತುಟಿಗಳಿಂದಲ್ಲ, ಅದೇ ಇಲ್ಲಿ ಹೇಳುವುದು. ತುಟಿಗಳಿಂದಲ್ಲ ನಾವು ಹಾಡುವುದು, ತುಟಿಗಳಿಂದಲ್ಲ ನಾವು ಹೇಳುವುದು, ಹೃದಯದಿಂದ ದೇವರು ನೋಡುವುದು. ಹೃದಯ. ನಾವು ನಮ್ಮ ನಿಜವಾದ ಸ್ಥಿತಿಯನ್ನು ಅವನಿಗೆ ತಿಳಿಸಬೇಕು. ಪ್ರಾಮಾಣಿಕತೆಯಿಂದ ನಾವು ಪ್ರಾರ್ಥಿಸಬೇಕು. ಅಂದರೆ, ದೇವರೇ ನಾನೀಗ ತುಂಬಾ ದುರ್ಬಲನಾಗಿದ್ದೀನಿ, ಹೊರೆಯಾಗಿದ್ದೇನೆ, ಗೊಂದಲಕ್ಕೊಳಗಾಗಿದ್ದೇನೆ, ನನ್ನನ್ನು ಸಹಾಯ ಮಾಡು, ನನಗೆ ಶಕ್ತಿ ಕೊಡು ಸ್ವಾಮಿ, ನನಗೆ ಹಿಂಗೆ ಇರುವುದು ಬೇಡ. ಇಮ್ಮಿಡಿಯೇಟ್ಲಿ ನೀವು ಪ್ರಾರ್ಥಿಸಬೇಕು. ಪ್ರಾರ್ಥಿಸಿದರೆ ದೇವರು ಶಕ್ತಿ ಕೊಡ್ತಾರೆ. ಯಾಕೆ ನೀವು ಪ್ರಾರ್ಥಿಸುವುದು? ನಿಮಗೆ ಗೊತ್ತು, ನೀವು ಆ ಭಯದಲ್ಲಿ ಇದ್ರೆ, ಗೊಂದಲದಲ್ಲಿ ಇದ್ರೆ, ಆ ದುಃಖದಲ್ಲಿ ಇದ್ರೆ, ದೇವರಿಂದ ದೂರ ಹೋಗ್ತಾ ಇದ್ದೀರಿ ಅಂತ. ಅಯ್ಯೋ, ನಾನು ನಿನ್ನಿಂದ ಹೋಗಬಾರದು, ದೇವರೇ ಶಕ್ತಿ ಕೊಡು. ಹಾಗೆ ನಾವು ಪ್ರಾರ್ಥಿಸಬೇಕು. ನಮ್ಮ ಆಸೆಗಳು ಮಾತ್ರವಲ್ಲದೆ ಆತನ ಚಿತ್ತವನ್ನು ಹುಡುಕಿ ಶರಣಾಗತಿಯಿಂದ ನಾವು ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು, ನಿನ್ನ ಇಚ್ಛೆಯಂತೆ ನನ್ನನ್ನು ಯೂಸ್ ಮಾಡಿ. ಎಷ್ಟು ನೀವು ಪ್ರಾರ್ಥಿಸುತ್ತೀರಾ? ನಿಮ್ಮ ಹೃದಯ ದೇವರಿಗೆ ಗೊತ್ತು. ಗಿಫ್ಟ್ ನಿಮಗೆ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ? ನೀವು ಹೃದಯದಿಂದ ಪ್ರಾರ್ಥಿಸುತ್ತಾ ಇಲ್ಲ. ನಿಮ್ಮ ಉಡುಗೊರೆಯಿಂದ ನೀವು ದೇವರಿಗೆ ಕೆಲಸ ಮಾಡಿದರೆ ನಿಮಗೆ ಬೇಕಾಗಿರುವುದೆಲ್ಲ ಸಿಗುತ್ತದೆ. ಯಾಕೆಂದರೆ ನೀವು ಸ್ವಾರ್ಥಿಯಾಗಿ ಆವಾಗ ಜೀವನ ಮಾಡುವುದಿಲ್ಲ. ದೇವರಿಗೆ ಕೆಲಸ ಮಾಡಬೇಕು ಅಂತ ಆಸೆ ಬರಲಿ. ದೇವರ ಮಕ್ಕಳೇ, ನಿಮಗೆಲ್ಲರಿಗೂ ಉಡುಗೊರೆ ಕೊಟ್ಟಿದ್ದಾರೆ, ಆದರೆ ನಾವು ಪ್ರಾರ್ಥಿಸಬೇಕು. ಯಾಕೆಂದರೆ ಪ್ರಾರ್ಥಿಸಲಿಲ್ಲದಿದ್ದರೆ ನಮಗೇನು ಸಿಗುವುದಿಲ್ಲ. ದೇವರೇ ನನ್ನನ್ನು ಬೆಳೆಸಿ ಸ್ವಾಮಿ, ನಿನಗೋಸ್ಕರ ನನ್ನನ್ನು ಬೆಳೆಸಿ. ದೇವರ ಹೃದಯ ನೋಡುತ್ತಾರೆ, ದೇವರ ಹೃದಯ ನೋಡುವರು. ಸೊ ನಾವು ಪ್ರಾರ್ಥಿಸಬೇಕು, ನಿನ್ನ ಇಚ್ಛೆಯಂದೇ ನನ್ನನ್ನು ಬೆಳೆಸು. ನಾವು ದೇವರಿಗೆ ಹೇಳಬೇಕು, ಸ್ವಾಮಿ ನಿನ್ನ ಸಹಾಯಕ್ಕಾಗಿ ಇದ್ದೇನೆ. ನಮ್ಮ ಸಹಾಯ ದೇವರಿಗೆ ಬೇಕು ಎಂದು ನೀವು ಮರಿಬಾರದು. ದೇವರ ಸಹಾಯ ನಮಗೆ ಬೇಕು. ಅದಕ್ಕೆ ನಾವೆಲ್ಲರೂ ಪ್ರಾರ್ಥಿಸುವುದು, ಚರ್ಚ್ ಹೋಗುವುದು, ಇದೆಲ್ಲ ಮಾಡುವುದು. ಅಲ್ಲಾಂದ್ರೆ ಯಾರು ಬರ್ತಾರೆ? ಯಾರಿಗೂ ದೇವರಲ್ಲಿ ವಿಶ್ವಾಸ ಇಲ್ಲವೋ, ಯೂನಿವರ್ಸ್ ಅವರು ದೇವರೆಂದು ಹೇಳುವವರು ಯಾರು ಇಲ್ಲಿ ಬರುವುದಿಲ್ಲ. ನಿಮ್ಮ ದೇವರು ಯೂನಿವರ್ಸ್ ಅಲ್ಲ, ಅದಕ್ಕೆ ಇಲ್ಲಿ ಬಂದಿರುವುದು ಅಲ್ಲವೇ?
ದೇವರ ಹೃದಯ ನೋಡುವವನು. ದೇವರಿಗೆ ನಿಮ್ಮ ಸಹಾಯ ಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವು ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ಉಪಯೋಗಿಸಿ. ಯಾಕೆ ನೀವು ಯಾರು ಪ್ರಾರ್ಥಿಸುವುದಿಲ್ಲ? ನಾವು ಪ್ರಾರ್ಥನೆಯನ್ನು ಅನ್ಯೋನ್ಯತೆಯಿಂದ ಹೊಂದಿರಬೇಕು. ಒಂದು ಪ್ರಾರ್ಥನಾ ಸಮಯದಲ್ಲಿ ಮಾತ್ರವಲ್ಲದೆ ದಿನವಿಡೀ ಸಂಪರ್ಕದಲ್ಲಿ ಇರಬೇಕು. ಅದು ಹಗಲಿನಲ್ಲಿ ನಮ್ಮ ಹೃದಯವನ್ನು ದೇವರ ಕಡೆಗೆ ಮತ್ತೆ ಮತ್ತೆ ತಿರುಗಿಸಿ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕೇಳಿ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಇದರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಇದರಿಗಾಗಿ ಪ್ರಾರ್ಥಿಸುವಾಗ ಅವರಿಗೆ ಆಶೀರ್ವಾದಗಳು ಕೊಡುವುದಲ್ಲದೆ ನಿಮಗೂ ಆಶೀರ್ವಾದ ಕೊಡುತ್ತಾರೆ. ಅದು ನಿಮಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ನೀವು ಬೇರೆಯವರಿಗೋಸ್ಕರ ನೀವು ಪ್ರಾರ್ಥಿಸುವುದಿಲ್ಲ. ದೇವರು ನಮ್ಮ ಹೃದಯದಲ್ಲೂ ಕೆಲಸ ಮಾಡುತ್ತಾರೆ. ನಾವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ನಮ್ಮ ಶಕ್ತಿ, ಸಹಾನುಭೂತಿ ಮತ್ತು ಆತನೊಂದಿಗೆ ಆಳವಾದ ಅನ್ಯೋನ್ಯತೆಯನ್ನು ನಮಗೆ ಹೆಚ್ಚಿಸುತ್ತದೆ. ನೀರು, ಆಹಾರ ಮತ್ತು ಉಸಿರಾಟವಿಲ್ಲದೆ ದೇಹವು ಹೇಗೆ ಆರೋಗ್ಯವಾಗಿರಲು ಸಾಧ್ಯವಲ್ಲವೋ ಹಾಗೆ ದೇವರೊಂದಿಗಿನ ಸಂಪರ್ಕ, ದೇವರೊಂದಿಗೆ ದೈನಂದಿನ ಸಂಪರ್ಕವಿಲ್ಲದೆ ಆಂತರಿಕ ಮನುಷ್ಯನು ಜೀವಂತವಾಗಿರಲು ಸಾಧ್ಯವಿಲ್ಲ. ಅದೇ ರೀತಿ ದೇವರ ಸಾನ್ನಿಧ್ಯವನ್ನು, ಅವನ ಸಂಪರ್ಕವನ್ನು ಕಡಿದುಕೊಂಡಾಗ ಆಂತರಿಕವಾಗಿ ನಾವು ದಣಿದು ಹೋಗುತ್ತೇವೆ. ನಮಗೆ ಯಾವಾಗಲೂ ಆ ಸಂಪರ್ಕ ಬೇಕು ದೇವರ ಮಕ್ಕಳೇ. ಆ ಸಂಪರ್ಕ ಬೇಕಾದರೆ ನಾವು ಅಷ್ಟೊಂದು ಪ್ರಾರ್ಥಿಸಬೇಕು. 24 hours ನೀವು ಕಂಟಿನ್ಯೂಸ್ ಆಗಿ ಮಾಡುವವರಾಗಿದ್ದರೂ, ಕೆಲವರಿಗೆ 24 hours ವರ್ಕ್ ಇದೆ. ಯಾಕೆಂದರೆ ದುಡ್ಡು ಬೇಕಲ್ಲ, ಅಷ್ಟೊಂದು ವರ್ಕ್ ಮಾಡ್ತಾರೆ. ಮಾಡಿಕೊಳ್ಳ್ರಿ. ಆದರೂ ಅಷ್ಟು ಮಾಡಬಾರದು. ಆದರೂ ನೀವು ಸ್ವಲ್ಪ ಸ್ವಲ್ಪ ಕಣ್ಣು ಮುಚ್ಚಿ, ಅದು ನಿಮಗೆ ಕಣ್ಣಿಗೂ ಒಳ್ಳೆಯದಾಗುತ್ತದೆ, ನಿಮ್ಮ ಹೃದಯಕ್ಕೂ ಒಳ್ಳೆಯದಾಗುತ್ತದೆ. ದೇವರೊಂದಿಗಿನ ಅನ್ಯೋನ್ಯತೆಯು ಒಂದೇ ಚಟುವಟಿಕೆ ಅಲ್ಲ. ಅದು ದೇವರ ಮುಂದೆ ನಮ್ಮ ಹೃದಯವನ್ನು ನಿರಂತರವಾಗಿ ತೆರೆಯುವುದು. ಆರಾಧನೆ, ಪಶ್ಚಾತ್ತಾಪ, ಕೃತಜ್ಞತೆ, ಶರಣಾಗತಿ ಮತ್ತು ನಮಗಾಗಿ, ಇತರರಿಗಾಗಿ, ಪಾದ್ರಿಗಾಗಿ ನಾವು ಪ್ರಾರ್ಥಿಸುವುದು. ಇದೆಲ್ಲ ಪ್ರಾರ್ಥನೆ ಎಂದರೆ ನಿಮ್ಗೆ ಮಾತ್ರ ಪ್ರಾರ್ಥಿಸುವುದಲ್ಲ. ಯಾವಾಗಲೂ ಪ್ರಾರ್ಥಿಸುವುದಂದರೆ ನೀವು ಆರಾಧನೆ ಮಾಡಬೇಕು. ಸ್ವಲ್ಪ ಟೈಮ್ ಕಣ್ಣು ಮುಚ್ಚಿಕೊಂಡು ದೇವರು ಕೊಟ್ಟಿರುವುದೆಲ್ಲ ನೋಡಿ, ದೇವರೇ ಧನ್ಯವಾದ. 5 ನಿಮಿಷ ನಮಗೆ ಇಲ್ಲವೇ? ಕೆಲಸ ಮಾಡುವವರಿಗೆ ಇಲ್ಲ, ಸ್ವಲ್ಪ 5 ನಿಮಿಷ ಸಾಕು. 5 minutes ಬೇಡ, ಸೆಕೆಂಡ್ಸ್. ದೇವರು ಕೊಟ್ಟಿರುವುದಲ್ಲ. ಆದರೇನೆ ನಮಗೆ ಸಂಪರ್ಕ ಇರುವುದು. ದೇವರೆಷ್ಟೊಂದು ನಮಗೆ ಕೊಟ್ಟಿದ್ದಾರೆ, ಅದೆಲ್ಲ ನಾವು ಜ್ಞಾಪಿಸುವುದಿಲ್ಲ. ನಮಗೇನಿಲ್ಲ ಅದು ಮಾತ್ರ ನಾವು ನೋಡಿಕೊಳ್ಳುತ್ತೇವೆ. ಮತ್ತೆ ನಿಮ್ಮ ಪಾದ್ರಿಗೋಸ್ಕರ ನೀವು ಪ್ರಾರ್ಥಿಸಬೇಕು, ಒಬ್ಬೊಬ್ಬರಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ಎಲ್ಲ ಇಂಟರ್ಮೀಡಿಯೇಟ್ಲಿ ಯು ಕ್ಯಾನ್ ಡು. ಎಲ್ಲಿ ಹೋಗಿದರೂ ನಿಮಗೆ ಮಾಡಬಹುದು. 1 ತಿಮೋತಿ 2:1, ಎಫೆಸದವರಿಗೆ 6:11, 19. ನಾನು ಅದೆಲ್ಲ ಓದುತ್ತಾ ಇಲ್ಲ, ನೀವು ಮನೆಗೆ ಹೋಗಿ ಓದಬೇಕು. ಆದರೆ ನೀವು ದಿನಕ್ಕೆ 1 ಅಥವಾ 2 ಬಾರಿ ಪ್ರಾರ್ಥಿಸಿದರೆ, ಅಥವಾ ಮುಖ್ಯವಾಗಿ ಸಮಸ್ಯೆಗಳು ಬಂದಾಗ ಪ್ರಾರ್ಥಿಸಿದರೆ, ನಿಮ್ಮ ಆತ್ಮವು ನಿಗ್ರಹಿಸಲ್ಪಟ್ಟ ಭಯಗಳು, ಪಾಪಗಳು, ವಾಸಿಯಾಗದ ನೋವು, ಲೌಕಿಕ ಒತ್ತಡ ಮತ್ತು ಆಂತರಿಕ ಗೊಂದಲಗಳಿಂದ ತುಂಬಿರುತ್ತದೆ. ನಿಗ್ರಹಿಸಲ್ಪಟ್ಟ ನೋವು, ಭಯ, ಇದರಿಂದೆಲ್ಲ ನಿಮ್ಮ ಹೃದಯ ತುಂಬಿರುತ್ತದೆ. ಯಾವಾಗ? ಈ ಅನ್ಯೋನ್ಯತೆ ಇಲ್ಲದಿದ್ದರೆ. ಈ ಅನ್ಯೋನ್ಯತೆ ಇದ್ದರೆ ಇದೆಲ್ಲ ನಿಗ್ರಹಿಸುವುದಿಲ್ಲ, ನಿಗ್ರಹಿಸುವ ಪ್ರಶ್ನೆನೇ ಬರುವುದಿಲ್ಲ. ಅಲ್ಲೆಲ್ಲೂ ಮತ್ತು ಹೃದಯವು ಆಧ್ಯಾತ್ಮಿಕವಾಗಿ ನಿರ್ಜಲೀಕರಣಗೊಳ್ಳುತ್ತದೆ. ಅವರ್ ಹಾರ್ಟ್ ವಿಲ್ ಬಿ ಡಿಹೈಡ್ರೇಟೆಡ್. ಜ್ಞಾನೋಕ್ತಿಗಳು 11:25 ಬರೆದಿದೆ, ಉದಾರಿಯು ಅಭಿವೃದ್ಧಿಯಾಗುವೆನು, ಬೇರೆಯವರಿಗೆ ಸಹಾಯ ಮಾಡುವೆನು, ಸಹಾಯವನ್ನು ಹೊಂದಿಕೊಳ್ಳುವೆನು. ಒನ್ ಹೂ ವಾಟರ್ ಶಾಲ್ ಹಿಮ್ಸೆಲ್ಫ್ ಬಿ ವಾಟರ್ಡ್. ನೀವು ಕೊಡುವುದೇ ನಿಮಗೆ ಸಿಗುವುದು ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾನೇ 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 ಎಂದು ಯಾವಾಗಲೂ ಪ್ರಾರ್ಥಿಸಬಾರದು. ನಾನೇ 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 ಎಂದು ಯಾವಾಗಲೂ ಇರಬಾರದು. ಉದಾರಿಯಾಗಿರಬೇಕು. ಎಲ್ಲ ಕೊಡಬೇಕು, ಹಣ ಕೊಡಬೇಕು. ಉದಾರಿಯು ಅಭಿವೃದ್ಧಿಯಾಗುವೆನು, ಬೇರೆಯವರಿಗೆ ಸಹಾಯ ಮಾಡುವೆನು, ಸಹಾಯ ಹೊಂದಿಕೊಳ್ಳುವೆನು. ನಾವು ಸೊ ಇಫ್ ಯು ವಾಟರ್ ಯು ವಿಲ್ ಬಿ ವಾಟರ್ಡ್. ನೀವು ಟ್ರೈ ಆಗಿರುವುದು ಈಗ ಯಾಕೆ ಅಂದದ್ದು ಗೊತ್ತಾ? ಎಲ್ಲರೂ ಹೇಳ್ತೀರಲ್ಲ, ನಾವು ತುಂಬ ಟ್ರೈ, ನನಗೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಯಾಕೆ? ಯು ಆರ್ ವೆರಿ ಸೆಲ್ಫಿಶ್. ನೀವು ಬೇರೆಯವರಿಗೆ ನಿಮ್ಮ ಹೃದಯದಿಂದ ಕೊಡಬೇಕು. ಇದರರ್ಥ ಇತರರನ್ನು ಬಲಪಡಿಸುವ, ಪ್ರೋತ್ಸಾಹಿಸುವ, ಸಹಾಯ ಮಾಡುವ, ಪ್ರಾರ್ಥಿಸುವ, ಸಾಂತ್ವನ ಮಾಡುವ ಮತ್ತು ಆಶೀರ್ವದಿಸುವ ವ್ಯಕ್ತಿಯಾಗಿರಬೇಕು. ಪ್ರತಿಯಾಗಿ ಶಕ್ತಿ ಮತ್ತು ತಾಜಾತನವನ್ನು ನಾವು ಪಡೆಯುತ್ತೇವೆ.
ಬೇರೆಯವರಿಗೆ ನಾವು ಕೊಡುವವರಾಗಿರಬೇಕು. ನಮಗೆ ಸಿಕ್ಕಿರುವುದು ನಿಮಗೆ ಗೊತ್ತು, ಎಷ್ಟೊಂದು ದೇವರಿಂದ ಸಿಕ್ಕಿದ್ದೆ ಅಂತ. ಯಾರಿಗೂ ಕೊಡಬೇಕು ಅಂತ ನೀವು ಅನ್ಕೊಳ್ತೀರಿ, ಪ್ರಾರ್ಥಿಸಿರಿ. ನಿಮಗೆ ಕೊಡಬೇಕು ಅಂತ ಆಸೆ ಇದ್ದರೆ ಮಾತ್ರ ನಿಮಗೆ ಕೊಡಕ್ಕಾಗುತ್ತೆ. ಬೇರೆಯವರನ್ನ ಹೋಗಿ ಪ್ರೋತ್ಸಾಹಿಸಬೇಕು, ಅವರಿಗೆ ಜೀವ ಕೊಡಬೇಕು, ಮತ್ತು ಅವರಿಗೋಸ್ಕರ ಪ್ರಾರ್ಥಿಸಬೇಕು, ಸಾಂತ್ವನ ಮಾಡಬೇಕು, ಬಲಪಡಿಸಬೇಕು. ಇದೆಲ್ಲ ನಾವು ಒಬ್ರಿಗೊಬ್ಬರಿಗೆ ಹೃದಯದಿಂದ ನಾವು ಮಾಡಬೇಕು. ಸುಮ್ಮನೆ ಒಂದು ರೊಟ್ಟಿನೂ ಅಲ್ಲಾಂದ್ರೂ ಏನೋ ಒಂದು ಡ್ಯೂಟಿಗೋಸ್ಕರ ಅಲ್ಲ ಮಾಡುವುದು, ಹೃದಯದಿಂದ ನನ್ನಿಂದ ಅವರಿಗೆ ಏನಾದರೂ ಆಗಬೇಕು, ಅದು ನಾವು ಡೈಲಿ ಮಾಡಬೇಕು. ಆದರೆ ಒಬ್ಬ ವಿಶ್ವಾಸಿಯು ಸ್ವಾರ್ಥದಿಂದ ಬದುಕಿದರೆ ಈ ಸಂತೋಷ ಮತ್ತು ಸಹಾಯವು ಕಳೆದುಕೊಳ್ಳುತ್ತಾನೆ. ಅದಕ್ಕೆ ಅವರು ಡ್ರೈ ಆಗಿ ಇರ್ತಾರೆ, ಅವರಿಗೂ ಸಂತೋಷ ಇಲ್ಲ, ಯಾವಾಗಲೂ ಕ್ವಶ್ಚನ್ ಮಾರ್ಕು, ಯಾವಾಗಲೂ ಭಯ, ಗೊಂದಲ, ಇದೆಲ್ಲ ಬರುವುದು ಯಾಕೆ? ವಿಶ್ವಾಸಿಗಳು ಸ್ವಾರ್ಥರಾಗಿ ಜೀವನ ಮಾಡೋದು. ಉದಾರ ಮನಸ್ಸುಳ್ಳವರಾಗಿ ನಾವು ಜೀವನ ಮಾಡಬೇಕು. ಕೀರ್ತನೆಗಳು 42:1 ಕೀರ್ತನಗಾರನು ಹೇಳ್ತಾನೆ, ದೇವರೇ, ಜಿಂಕೆಯು ನೀರಿನ ತೊರೆಗಳನ್ನು ಹೇಗೆ ಬಯಸುತ್ತದೋ ಹಾಗೆ ನನ್ನ ಪ್ರಾಣವು ನಿನ್ನನ್ನು ಬಯಸುತ್ತದೆ. ಹೀಗೆ ನಾವು ಬಯಸಬೇಕು. ನನ್ನ ಪ್ರಾಣವು ನಿನ್ನನ್ನು ಬಯಸುತ್ತದೆ. ಜಿಂಕೆಯು ನೀರಿನ ತೊರೆಗಳನ್ನು ಹೇಗೆ ಬಯಸುತ್ತದೆ ಹಾಗೆ. ಬಾಯಾರಿದ ಜಿಂಕೆ ಮನರಂಜನೆಯನ್ನು ಹುಡುಕುವುದಿಲ್ಲ, ಅದು ನೀರನ್ನು ಹುಡುಕುತ್ತಾನೆ. ಯಾಕೆಂದರೆ ಅವನು ಗೊತ್ತು, ಅವನು ನೀರಿಲ್ಲದೆ ಜೀವನ ಮಾಡೋಕ್ಕಾಗಲ್ಲ ಅಂತ. ಆತನಿಲ್ಲದೆ ನಾವು ಎಷ್ಟೇ ಯಶಸ್ವಿಯಾಗಿ ಅಥವಾ ಕ್ರಿಯಾಶಾಲಿಯಾಗಿ ಕಾಣಿಸಿದರೂ ನಮ್ಮೊಳಗಿನ ಆತ್ಮವು, ಜೀವನವು ನಿಧಾನವಾಗಿ ಒಣಗು ಹೋಗುತ್ತದೆ. ನಾವು ದೇವರನ್ನು ಈ ರೀತಿ ಅವಲಂಬಿಸುವುದನ್ನು ನಿಲ್ಲಿಸಿದಾಗ ಕ್ಷಣ ಆತ್ಮವು ನಿಧಾನವಾಗಿ ಆತಂಕ, ಭಯ, ಕೋಪ, ಅತಿಯಾದ ಆಲೋಚನೆ ಮತ್ತು ಆಂತರಿಕ ಶುಷ್ಕತೆಯಿಂದ ತುಂಬಿ ಹೋಗುತ್ತದೆ. ಈ ಕನೆಕ್ಷನ್ ಯಾವಾಗ ಇರುತ್ತದೋ ನಮಗೆ ತಾಜಾತನ ಸಿಗ್ತದೆ, ನಮಗೆ ಶಕ್ತಿ ಉಳ್ಳವರಾಗಿ ನಾವು ಜೀವನ ಮಾಡ್ತೇವೆ. ಆದರೆ ಈ ಸಂಪರ್ಕ, ಈ ಅನ್ಯೋನ್ಯತೆ, ಈ ಫೆಲೋಶಿಪ್ ಹೇಗೆ ದೂರವಾಗುತ್ತದೋ ಅಷ್ಟೊಂದು ಶುಷ್ಕತೆ ನಮಗೆಲ್ಲರಿಗೂ ಅನುಭವ ಆಗುತ್ತೆ ಅಂತ ಅರ್ಥ ಮಾಡಿಕೊಳ್ಳಿ. ಕೋಪ ಬರುತ್ತದೆ, ಮತ್ತೆ ಆತಂಕ, ಭಯ, ನೋವು, ಇದೆಲ್ಲ ಹೆಚ್ಚಿಸುವುದು ಇದರಿಂದ. ದೇವರು ಎಂದಿಗೂ ಮನುಷ್ಯರನ್ನು ಜೀವನದ ಭಾರವನ್ನು ತಾವಾಗಿಯೇ ಹೊರಲು ಸೃಷ್ಟಿಸಲಿಲ್ಲ. ನಾವು ನಿರಂತರವಾಗಿ ನಮ್ಮ ಅಗತ್ಯಗಳನ್ನು ದೇವರ ಮುಂದೆ ಇಡಬೇಕು. ನಮ್ಮೊಳಗೆ ಏನಾದರೂ ಆವಾಗ ಸಂಭವಿಸುತ್ತದೆ. ದೇವರು ಹೇಳಿದರು, ನಿಮ್ಮ ಭಾರ ಎಲ್ಲ ನೀವು ಹೊತ್ತುಕೊಂಡು ಹೋಗಬಾರದು, ನನ್ನಲ್ಲಿ ಕೊಡ್ರಿ ಅಂತ. ಆದರೂ ನಾವು ಭಾರ ಎಲ್ಲ ನಮ್ಮ ಮೇಲೆ ಹೊತ್ತುಕೊಂಡು ಹೋಗ್ತೇವೆ. ನಾವು ದೇವರ ಹತ್ರ ಇಟ್ಟರೆ ಶಾಂತಿಯು ಹೃದಯವನ್ನು ಕಾಪಾಡಲು ಪ್ರಾರಂಭವಾಗುತ್ತದೆ, ಯಾವಾಗ ನಾವು ಹೃದಯದಿಂದ ಪ್ರಾರ್ಥಿಸಿದರೆ. ನೋಡಿ, ದೇವರು ಪ್ರಾರ್ಥಿಸುವಾಗ ಹೃದಯ ನೋಡುತ್ತಾರೆ. ಅರ್ಥ ಮಾಡಿಕೊಳ್ಳಿ, ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ, ಆದರೆ ಪ್ರಾರ್ಥಿಸುವಾಗ ದೇವರು ಹೃದಯ ನೋಡುತ್ತಾರೆ. ಆ ಹೃದಯದಲ್ಲಿ ಏನಿರಬೇಕು ಎಂದು ನಾನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದೆ. ಆ ಹೃದಯದಿಂದ ನೀವು ಪ್ರಾರ್ಥಿಸಿದರೆ ನಿಮ್ಮ ಭಾರ ನಿಮಗೆ ಭಾರ ಅಂತ ಅನಿಸುವುದಿಲ್ಲ. ಅರ್ಥವಾಯ್ತಾ? ಇಲ್ಲದಿದ್ದರೆ ಎಲ್ಲ ಹೊರೆಗಳು ತುಂಬ ಹೊರೆ ಎಂದೇ ನಿಮಗೆ ಅನಿಸುತ್ತದೆ. ಯಾಕೆಂದ್ರೆ ದೇವರ ಹತ್ರ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ನೀವು ಪ್ರಾರ್ಥಿಸಿದಿರಿ, ಆದರೂ ಕೊಡಕ್ಕಾಗಲಿಲ್ಲ. ಯಾಕೆಂದ್ರೆ ಈ ಸಂಬಂಧ ಇಲ್ಲ. ನಿಮ್ಗೆ ಅರ್ಥವಾಯ್ತಾ? ನನಗೆ ಹೇಗೆ ಇದು ಅರ್ಥ ಮಾಡಿಸ್ಕೊಡ್ಬೇಕು ಅಂತ ನನಗೆ ಗೊತ್ತಿಲ್ಲ. 1 ಪೇತ್ರನು 5:7 ಬರೆದಿದೆ, ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಏಕೆಂದರೆ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರು ತನ್ನ ಮಕ್ಕಳು ಹತ್ತಿರ ಬರಬೇಕು, ತನ್ನ ಮೇಲೆ ಅವಲಂಬಿತರಾಗಬೇಕು. ಅದು ನಿರಂತರವಾಗಿ ನಾವು ಅವಲಂಬಿತರಾಗಬೇಕು, ಆತನನ್ನು ನಂಬಬೇಕು ಎಂದು ಬಯಸುವ ತಂದೆಯವರು. ನಿಮಗೆ ಅರ್ಥವಾಗಿರಲಿಲ್ಲ ನಿಮ್ಮ ದೇವರು ಯಾವ ಥರ ತಂದೆ ಅಂತ. ನಿಮಗೆಲ್ಲ ಈ ಲೋಕದಲ್ಲಿ ಒಂದು ತಂದೆ ಇದ್ದರೆ ಅವರು ನಿಮ್ಮನ್ನು ಹೇಗೆ ಪ್ರೀತಿಸುತ್ತಾರೆ ಎಂದೆಲ್ಲ ನಿಮಗೆ ಗೊತ್ತು. ನಮ್ಮ ತಂದೆ ನಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಾರೆ ಎಂದು ನಿಮಗೆ ಗೊತ್ತಿಲ್ಲ. ನಾವು ಈ ಭಾರ ಎಲ್ಲ ಹೊತ್ತುಕೊಂಡು ಹೋಗುವುದು. ಒಂದು ಪ್ರೀತಿಯ ತಂದೆ ತಾಯಿ ಆದರೆ ತನ್ನ ಮಕ್ಕಳು ಭಾರ ತಲೆಯಲ್ಲಿ ಹೊತ್ತುಕೊಂಡು ಹೋದ್ರೆ ಅವರು ಚೆನ್ನಾಗಿ ಚಪ್ಪಾಳಿ ತಟ್ಟಿಕೊಂಡು ಮನರಂಜಿಸುತ್ತಾರಾ? ಇಲ್ಲ ಅಲ್ಲ. ಅಯ್ಯೋ ಪಾಪ, ಎಷ್ಟು ಭಾರ ಹೊತ್ತುಕೊಂಡು, ಇಲ್ಲ ಮಗ ಸ್ವಲ್ಪ ಅಲ್ಲಿ ಇಡು, ಆಮೇಲೆ ಹೊತ್ತುಕೊಂಡು ಹೋಗುವುದಲ್ಲ ಅಂದ್ರೆ ಹೇಳ್ತಾರೆ ಅಲ್ಲವೇ? ನಮ್ಮ ದೇವರು ಅಂತ ದೇವರೇ. ನಾವೇನೇನು ಭಾರ ಹೊತ್ತುಕೊಂಡು ಹೋಗ್ತಾ ಇದ್ದೇವೆ ಅಂತ ದೇವರಿಗೆ ಗೊತ್ತು. ದೇವರೇನು ಹೇಳ್ತಾರೆ? ನನ್ನ ಮೇಲೆ ಹಾಕ್ರಿ, ನನ್ನ ರಾಜ್ಯವನ್ನು ಹುಡುಕ್ರಿ. ನನ್ನ ರಾಜ್ಯ ನಿನ್ನಲ್ಲಿ ಜಾಸ್ತಿ ಆದಾಗ
ಆ ಭಾರ ಎಲ್ಲ ಕಮ್ಮಿ ಆಗುತ್ತೆ ಅಂತ. ಇದು ವಿಶ್ವಾಸಿಗಳಿಗೂ ಅರ್ಥನೇ ಆಗುವುದಿಲ್ಲ. ಯಾಕೋಬನು 4:2 ಬರೆದಿದೆ, ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ದೊರೆಯಲಿಲ್ಲ. ಈ ವಾಕ್ಯ ನಮಗೆ ಕಲಿಸುತ್ತದೆ, ದೇವರು ನೀಡಲು ಸಾಧ್ಯವಾಗಿರುವ ಕೆಲವು ವಿಷಯಗಳು ನಾವು ಸ್ವೀಕರಿಸುವುದಿಲ್ಲ, ಯಾಕೆಂದ್ರೆ ನಾವು ಅವುಗಳನ್ನು ಪ್ರಾರ್ಥನೆಯಲ್ಲಿ ಆತನ ಬಳಿಗೆ ತರುವುದಿಲ್ಲ. ನಾವೆಲ್ಲದಕ್ಕೋಸ್ಕರನೂ ನಾವು ಪ್ರಾರ್ಥಿಸಬೇಕು. ಕೆಲವರು ತಿಳ್ಕೊಳ್ಳುತ್ತಾರೆ, ಕೆಲವೊಂದು ದೇವರಿಗೆ ಗೊತ್ತಲ್ಲ ನಾನು ಯಾಕೆ ಹೇಳಬೇಕು ಅಂತ. ಎಲ್ಲ ಡೀಟೇಲ್ಸ್ ನಮಗೇನು ಬೇಕು ಅದೆಲ್ಲ ನಾವು ಪ್ರಾರ್ಥಿಸಬೇಕು. ಯಾಕೆ ದೇವರಂಗೆ ಹೇಳಿರುವುದು? ನಮ್ಮ ಭೌತಿಕ ಮತ್ತು ಆಧ್ಯಾತ್ಮಿಕ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನೆಯು ನಿಜ ಜೀವನದ ಹೊರೆಯನ್ನು ನಿರ್ಲಕ್ಷಿಸಿದರೆ ಹೃದಯವು ಭಾರವಾಗುತ್ತದೆ, ನಾವು ದಣಿದಿರುತ್ತೇವೆ. ಆದರೆ ದೇವರೊಂದಿಗಿನ ಅನ್ಯೋನ್ಯತೆ, ದೈನಂದಿನ ಅವಲಂಬನೆ ಒಟ್ಟಿಗೆ ಸೇರಿದಾಗ ವಿಶ್ವಾಸಿಗಳು ಆಧ್ಯಾತ್ಮಿಕವಾಗಿ ಜೀವಂತವಾಗಿರುತ್ತಾರೆ, ಮಾನಸಿಕವಾಗಿ ಶಾಂತವಾಗಿರುತ್ತಾರೆ ಮತ್ತು ಆಧ್ಯಾತ್ಮಿಕವಾಗಿ ಬೆಲೆಗೊಳ್ಳುತ್ತಾರೆ. ಎಲ್ಲದು ನಾವು ಮನಸ್ಸಲ್ಲಿ ಯಾವುದು ಇಟ್ಕೊಳ್ಳಬಾರದು. ನೀವು ತಿಳ್ಕೊಳ್ತೀರಿ, ಕೆಲವೊಮ್ಮೆ ನಿಮ್ಗೆ ಅರ್ಥವಾಗುವುದಿಲ್ಲ, ನೀವು ತಿಳ್ಕೊಳ್ತೀರಿ ಬರೀ ಆಧ್ಯಾತ್ಮಿಕ ವಿಷಯಗಳು ಮಾತ್ರ ನೀವು ಪ್ರಾರ್ಥಿಸಬೇಕು ಅಂತ. ಅಲ್ಲ, ಎಲ್ಲದಕ್ಕೂ ನಾವು ಪ್ರಾರ್ಥಿಸಬೇಕು, ಎಲ್ಲದಕ್ಕೂ. ಆದರೆ ಆಧ್ಯಾತ್ಮಿಕ ವಿಷಯಗಳು ಬಿಟ್ಟು ದೈಹಿಕ ವಿಷಯಗಳಿಗಾಗಿ ಪ್ರಾರ್ಥಿಸಬಾರದು, ಅದು ತಪ್ಪು. ಎರಡೂ ನಾವು ಪ್ರಾರ್ಥಿಸಬೇಕು. ಅದೇ ಬ್ಯಾಲೆನ್ಸ್ಡ್ ಪ್ರೇಯರ್. ದೇವರೇ, ನಾನು ಚೇಂಜ್ ಆಗಬೇಕು, ನೀನು ನನ್ನಲ್ಲಿ ಬೆಳೆಯಬೇಕು, ನನಗೆ ಸೆಲ್ಫ್ ಕಂಟ್ರೋಲ್ ಬೇಕು, ನಾನು ನಿನ್ನ ಥರ ಆಗಬೇಕು, ನಾನು ನಿನ್ನ ಸೇವೆ ಮಾಡಬೇಕು, ದೇವರೇ ನನ್ನನ್ನು ಬೆಳೆಸಿ. ಅದು ಒಂದು ಕಡೆ, ಅದಕ್ಕೂ ತುಂಬ ಮುಖ್ಯ ನಾವು ಕೊಡಬೇಕು. ಅದೇ ಥರ ನಮ್ಗೆ ಈ ಲೋಕದಲ್ಲಿ ಏನೇನು ಬೇಕೋ ಅದೆಲ್ಲ ನಾವು ಪ್ರಾರ್ಥಿಸಬೇಕು. ಆವಾಗ ನಮಗೇನಾಗುತ್ತದೆ ಅಂದರೆ ನಮಗೆ ವಿಶ್ವಾಸ ಬರ್ತದೆ, ನಮ್ಮ ಹೊರೆಯನ್ನು ಕಮ್ಮಿ ಆಗುತ್ತದೆ. ಮತ್ತಾಯ 6:11 ಯೇಸುದೇವರು ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಲು ನಮಗೆ ಕಳುಹಿಸಿದನು. ನಮ್ಮ ದೈನಂದಿನ ಆಹಾರವನ್ನು ಈ ದಿನ ನನಗೆ ದಯಪಾಲಿಸು. ದೇವರಿಗೆ ನಮ್ಮ ಅಗತ್ಯಗಳನ್ನು ಈಗಾಗಲೇ ತಿಳಿದಿದೆ, ಆದರೂ ನಾವು ಕೇಳಬೇಕೆಂದು ಅವನು ಬಯಸುತ್ತಾನೆ. ವಿ ಶುಡ್ ಆಸ್ಕ್ ಎಲ್ಲದಕ್ಕೂ. ಅವನಿಗೆ ನಮ್ಮ ಅಗತ್ಯಗಳ ಬಗ್ಗೆ ಅರಿವಿಲ್ಲದ ಕಾರಣ ಅಲ್ಲ, ಆದರೆ ಕೇಳುವುದರಿಂದ ನಾವು ಆತನ ಮೇಲೆ ಅವಲಂಬಿತರಾಗುತ್ತೇವೆ ಮತ್ತು ಆತನೊಂದಿಗಿನ ನಮ್ಮ ಸಂಬಂಧವು ಗಾಢಗೊಳಿಸುತ್ತದೆ. ಆ ಅವಲಂಬನೆ, ಐ ಆಮ್ ಡಿಪೆಂಡಿಂಗ್ ಅಪಾನ್ ಯು ಫಾರ್ ಎವ್ರಿಥಿಂಗ್ ಗಾಡ್, ಒಂದು ಇನ್ನಸೆಂಟ್ ಕೂಸು ಥರ ನಾವೆಲ್ಲದಕ್ಕೋಸ್ಕರ ನಾವು ಅವಲಂಬಿತರಾಗುತ್ತೇವೆ. ಅದೇ ದೇವರಿಗೆ ಇಷ್ಟ. ಪ್ರಾರ್ಥನೆ ಎಂದರೆ ಏನು? ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಒಂದು ಮೂಲ ಕೇಂದ್ರವಾಗಿದೆ. ಅಷ್ಟೊಂದು ನಾವು ಕೂಸು ಥರ ನಾವು ದೇವರನ್ನು ಅವಲಂಬಿಸಬೇಕು. ಅದೇ ದೇವರಿಗೆ ಇಷ್ಟ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.